ನಮಸ್ತೆ ಸ್ನೇಹಿತರೆ, ಕರ್ನಾಟಕ ವೈಬ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ತಮಿಳುನಾಡುವಿನಿಂದ ರಾಮೇಶ್ವರಂ ದೇವರ ದರ್ಶನವನ್ನು ಮುಗಿಸಿ ನಮ್ಮ ಮುಂದಿನ ಜ್ಯೋತಿರ್ಲಿಂಗದ ದರ್ಶನಕ್ಕಾಗಿ ಆಂಧ್ರ ಪ್ರದೇಶದ ಶ್ರೀಶೈಲಂಗೆ ಹೊರಟಿದ್ದೇವೆ. ಇದು ಕೇವಲ ಜ್ಯೋತಿರ್ಲಿಂಗ ಮಾತ್ರವಲ್ಲದೆ 18 ಮಹಾಶಕ್ತಿ ಪೀಠಗಳಲ್ಲಿ ಒಂದಾದ ಭ್ರಮರಾಂಬಿಕಾ ದೇವಿಯ ಶಕ್ತಿಪೀಠವೂ ಹೌದು. ಶಿವ ಮತ್ತು ಶಕ್ತಿ ಇಬ್ಬರು ಒಂದೇ ಕ್ಷೇತ್ರದಲ್ಲಿ ನೆಲೆಸಿರುವ ಅತ್ಯಂತ ಅಪರೂಪದ ಕ್ಷೇತ್ರವಾಗಿದೆ. ತಮಿಳುನಾಡಿನ ರಾಮೇಶ್ವರದಿಂದ ಸುಮಾರು 1000 ಕಿಲೋಮೀಟರ್ ಅಂತರದಲ್ಲಿ ಶ್ರೀಶೈಲಂನಲ್ಲಿರುವ ಮಲ್ಲಿಕಾರ್ಜುನ ದೇವಸ್ಥಾನವಿದೆ. ರಾಮೇಶ್ವರದಿಂದ ಹೊರಟ ನಂತರ ಮೊದಲು ಪಾಂಬನ್ ಸೇತುವೆಯ ಮೂಲಕ ಮುಖ್ಯ ಭೂಮಿಗೆ ಪ್ರವೇಶಿಸುತ್ತೇವೆ. ಸಮುದ್ರದ ಮಧ್ಯೆ ಸಾಗುವ ಈ ಮಾರ್ಗ ಅತ್ಯಂತ ಸುಂದರ ಅನುಭವವನ್ನು ನೀಡುತ್ತದೆ. ಕರುನೂಲಿನಿಂದ ಮುಂದೆ ಸಾಗಿದಂತೆ ನಲ್ಲಮಲ ಅರಣ್ಯದ ಘಾಟ್ ರಸ್ತೆ ಆರಂಭವಾಗುತ್ತದೆ. ಹಸಿರಿನಿಂದ ಆವರಿಸಿರುವ ಬೆಟ್ಟಗಳು, ತಿರುಮುರುಗಳ ರಸ್ತೆ ಮತ್ತು ತಂಪಾದ ಗಾಳಿ ಈ ಪ್ರಯಾಣವನ್ನು ಮರೆಯಲಾಗದ ಅನುಭವ ನೀಡುತ್ತದೆ. ನಲ್ಲಮಲ ಅರಣ್ಯದ ಗೇಟ್ಗಳು ರಾತ್ರಿ 8ರಿಂದ ಮುಚ್ಚಲ್ಪಡುವುದರಿಂದ ಕರುನೂಲು ಅಥವಾ ಆತ್ಮಕೂರು ತಲುಪುವ ವೇಳೆಯನ್ನು ಎಚ್ಚರಿಕೆಯಿಂದ ಯೋಜಿಸಿಕೊಳ್ಳಬೇಕಾಗುತ್ತದೆ. ನಾವು ಹೊರಡುವಾಗ ಗೇಟ್ ಮುಚ್ಚಿದ್ದರಿಂದ ರಾತ್ರಿಯನ್ನು ಹತ್ತಿರದ ಹನುಮಾನ್ ಮಂದಿರದಲ್ಲಿ ಕಳೆದೆವು. ಅಲ್ಲಿ ರಾತ್ರಿ ಊಟ ಮುಗಿಸಿ ಮರುದಿನ ಬೆಳಿಗ್ಗೆ ಬೇಗನೆ ಎದ್ದು ನಮ್ಮ ಪ್ರಯಾಣವನ್ನು ಆರಂಭಿಸಿದೆವು. శివ సన్యాసి స్వామి సన్యాసి అంటే ఇంకేమీ లేదు, ఇంకేది లేదు, ఏదో ఆరోగ్యం ఏమీ లేదు. టీ ఆరారగా ఎప్పుడైనా డైలీ టీ 3 సార్లు సాయి, ఒక పూట ಚಪಾತಿ కానీ ಉಪ್ಮಾ ಅಂತೆ. ಅರಣ್ಯದ ಗೇಟ್ ಬಳಿ ಚಿಕ್ಕ ಹೋಟೆಲ್ ಇದ್ದು ಬೆಳಗ್ಗಿನ ಉಪಹಾರವನ್ನು ಅಲ್ಲಿ ಮುಗಿಸಿ ಮತ್ತೆ ಪ್ರಯಾಣವನ್ನು ಆರಂಭಿಸಿದೆವು. ದಾರಿಯುದ್ದಕ್ಕೂ ವನ್ಯಜೀವಿಗಳು ರಸ್ತೆಯಲ್ಲಿ ಅಲ್ಲಲ್ಲಿ ಇರುವುದರಿಂದ ನಿಧಾನವಾಗಿ ಚಲಿಸಿದೆವು. ಹೀಗೆ ಸಾಗುತ್ತಾ ಮಧ್ಯಾಹ್ನದ ಹೊತ್ತಿಗೆ ಶ್ರೀಶೈಲಂ ತಲುಪಿದೆವು. ಅಲ್ಲಿ BVV ಸಂಘ ಬಾಗಲಕೋಟೆ ನಿತ್ಯ ಅನ್ನದಾನ ಛತ್ರದಲ್ಲಿ ನೆಲೆಸಿ ರಾತ್ರಿಯನ್ನು ಅಲ್ಲಿಯೇ ಕಳೆದೆವು. ನೀವು ಕೂಡ ಶ್ರೀಶೈಲಂ ಭೇಟಿ ನೀಡುವುದಾದರೆ ಇಲ್ಲಿಯೇ ನೆಲೆಸಬಹುದು. ಇಲ್ಲಿ AC ಹಾಗೂ ನಾನ್ AC ರೂಮ್ಗಳಿದ್ದು ಯಾತ್ರಾರ್ಥಿಗಳಿಗೆ ನಿಲ್ಲಲು ಉತ್ತಮ ವ್ಯವಸ್ಥೆ ಜೊತೆಗೆ ಬೃಹತ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇದೆ. ಮರುದಿನ ಬೆಳಿಗ್ಗೆ ಬೇಗನೆ ಎದ್ದು ಪಾತಾಳಗಂಗೆಯಲ್ಲಿ ತೀರ್ಥ ಸ್ನಾನ ಮಾಡಲು ಹೊರಟೆವು. ಇಲ್ಲಿ ಸುಮಾರು 700ರಿಂದ 800 ಮೆಟ್ಟಿಲುಗಳಿದ್ದು ಇಲ್ಲಿ ಹೋಗುವಾಗ ನಿಜವಾಗ್ಲೂ ಪಾತಾಳದ ಒಳಗೆ ಹೋಗುವ ಅನುಭವ. ಅಲ್ಲಿ ತೀರ್ಥ ಸ್ನಾನ ಮುಗಿಸಿ ನಂತರ ಶ್ರೀಶೈಲಂ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ತೆರಳಿದೆವು. ದೇವಸ್ಥಾನದ ಸುತ್ತಮುತ್ತ ಹಾಗೂ ಆವರಣಗಳು ತುಂಬಾ ಸ್ವಚ್ಛವಾಗಿದೆ. ದೀರ್ಘ ಕ್ಯೂನಲ್ಲಿ ನಿಂತು ದೇವರ ದರ್ಶನವನ್ನು ಮಾಡಿ ಪ್ರಸಾದ ಸ್ವೀಕರಿಸಿ ವಸತಿ ಗೃಹಕ್ಕೆ ವಾಪಸ್ಸಾದೆವು. ಅಲ್ಲಿಂದ ನಮ್ಮ ಮುಂದಿನ ಜ್ಯೋತಿರ್ಲಿಂಗ ದರ್ಶನಕ್ಕಾಗಿ ಪುಣೆಯಲ್ಲಿರುವ ಭೀಮಶಂಕರ್ಗೆ ತೆರಳಿದೆವು. ಹರ್ ಹರ್ ಮಹಾದೇವ್.